ರಾಜ್ಯದಲ್ಲಿ ಈ ಬಾರಿ ದಾಖಲೆಯ ಉಷ್ಣಾಂಶ ಇದೆ. ಈ ಬಾರಿ ಬಿಸಿಗಾಳಿ ಇರೋದ್ರಿಂದ ಎಚ್ಚರಿಕೆಯನ್ನ ವಹಿಸಿ ಅಂತೇಳಿ ರಾಜ್ಯದ ಜನತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿವಿ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಆಸ್ಪತ್ರೆಯ ವಾರ್ಡ್ಗಳು ಸನ್ನದ್ಧವಾಗಿವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಬಿಸಿಲು ಈ ಬಾರಿ ಕಂಡು ಬರ್ತಾ ಇದೆ. ಬಿಸಿಲಿನಿಂದ ಒಂದು ಸಾವು ಕೂಡ ಈಗಾಗಲೇ ವರದಿಯಾಗಿದೆ. ಮಳೆ ಕಡಿಮೆ ಇರೋದ್ರಿಂದ ಸಾಕಷ್ಟು ಸವಾಲುಗಳು ಕೂಡ ಎದುರಾಗತ್ತೆ. ಮುಂದಿನ 2 ವರ್ಷಗಳ ಕಾಲ ಸಕಾಲಕ್ಕೆ ಮಳೆ ಆಗೋದು ಕೂಡ ಅನುಮಾನವೇ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿರುವಂಥದ್ದು. ಸಮಯದಲ್ಲಿ ಹೊರಗೆ ಹೋಗಬಾರದು ಮತ್ತು ಏನು ನೀರಿನ ಒಂದು ಅಥವಾ ಡಿಹೈಡ್ರೇಷನ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು ಅವರು. ಹೆಚ್ಚು ಬೇಕಂದ್ರೆ ಅಲ್ಲಿ ಬಿಸಿಲು ಭಾರಿ ಜೋರಿದೆ, ಅದಕ್ಕೋಸ್ಕರ ಆ ಸಮಯದಲ್ಲಿ ಈಗೆಲ್ಲ ಅವರು ಮನೆ ಒಳಗಡೆ ಇರುವಂತದ್ದು ಅಥವಾ ಕಚೇರಿ ಒಳಗಡೆ ಇರೋದು ಬಹಳ ಮುಖ್ಯ. ಅದೇ ಪ್ರತ್ಯೇಕವಾಗಿ ವಾರ್ಡ್ ಇಟ್ಟಿದ್ದಾರೆ. ಎಮರ್ಜೆನ್ಸಿಗೆ ಕೇಸಸ್ ಬಂದಾಗ ಅವ್ರ ತಕ್ಷಣಕ್ಕೆ ನೋಡ್ಕೊಳ್ಳೋದಕ್ಕೆ ಕೆಲವು ಬೆಡ್ಸ್ ಅನ್ನ ಇಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅದು ನಮ್ಮಲ್ಲೇನಿ ಬೆಡ್ಸ್ ಇಲ್ಲದೆ ಹೋದ್ರು ಕೂಡ ಬೆಡ್ಸ್ ಅನ್ನ ನಾವು ಕೊಡ್ತಾ ಇದ್ದೋ, ಆದ್ರೂ ಒಂದು ಇರ್ಲಿ ಅಂತ ಇಟ್ಕೊಂಡಿದ್ದಾರೆ. ಆದ್ರೆ ಖಂಡಿತ ಇದು ಜನ ಎಲ್ಲರೂ ಸೇರಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಈ ಸಲ ಹೆಚ್ಚು ಬೇಸಿಗೆ ಇದೆ, ತಾಪಮಾನ ಹೆಚ್ಚಿದೆ ಮತ್ತು ಬಿಸಿ ಗಾಳಿನೂ ಕೂಡ ಬೀಸ್ತಾ ಇದೆ ಸುಮಾರು ಕಡೆ. ಅದೇ ಹೀಟ್ ಸ್ಟ್ರೋಕ್ ಆಗುವಂತ ಚಾನ್ಸ್. ಅದರಿಂದ ಈ ಸಲ ಬೇಸಿಗೆ ಮತ್ತು ಈ ಸಲ ಮಳೆಗಾಲನೂ ಕೂಡ ನಮಗೆ ನಿರೀಕ್ಷೆ ಇಲ್ಲ. ಅದರಿಂದ ಬಹಳಷ್ಟು ಸವಾಲುಗಳು ಈ ವರ್ಷ ಇರ್ತದೆ. ಈ ವರ್ಷ ಬರುವ ವರ್ಷ 2 ವರ್ಷನೂ ಕೂಡ ಒಳ್ಳೆಯ ಮಳೆ ನಿರೀಕ್ಷೆ ಆ ಪ್ರಮಾಣದಲ್ಲಿ ಇಲ್ಲ ಅಂತ ಈ ಹವಾಮಾನ ವರದಿಗಳಿರುವಂತದ್ದು. ಈ 2 ವರ್ಷ ಎಲ್ ನೀನೋ ಎಫೆಕ್ಟ್ ಇರ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.